ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರ್ಥ ಅವರೇ, ಹೊರಗೆಲ್ಲೂ ಹೋಗಿಲ್ವಾ? ಅದು ಅದಕ್ಕೆ ಎಲ್ಲೂ ಹೋಗಬೇಕು ಅಂತ ಅನಿಸ್ಲಿಲ್ಲ, ಸೊ ಹಾಗಾಗಿ ಹೋಗಲಿಲ್ಲ. ಯಾಕೆ, ಮೈ ಹುಷಾರಿಲ್ವಾ? ಹಾಗೇನಿಲ್ಲ ಅದಕ್ಕೆ, ನಾನು ಆರಾಮಾಗಿದ್ದೀನಿ. ನೀವು ಆರಾಮಾಗಿಲ್ಲ, ನಿಮ್ಮ ನೋಡಿದ್ರೇನೆ ಗೊತ್ತಾಗ್ತಿದೆ. ನೀವು ಯಾವುದೋ ಒದ್ದಾಟದಲ್ಲಿ ಸಿಕ್ಕಾಕೊಂಡಿರೋ ಥರ ಇದ್ದೀರಾ. ಅದೇನು ಅಂತ ಹೇಳ್ಕೊಳ್ಳಿ, ಮನ್ಸು ಹಗ್ರ ಆಗುತ್ತೆ. ಅದು ಅದಕ್ಕೆ ನೀವು ಹೇಳಿದ್ರಿ ಅಂತ ನಾನು ಅಪೇಕ್ಷೆನ ಮೀಟ್ ಮಾಡೋಕ್ಕೆ ಹೋಗಲಿಲ್ಲ. ಇಷ್ಟು ದಿನ ಅವಾಯ್ಡ್ ಮಾಡ್ತಾನೆ ಬಂದಿದ್ದೀನಿ. ಸೊ ಇವಾಗ ನಾನು ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ, ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನ್ನ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತೊಗೊಂಡ್ರ ನೀವು? ಅದಕ್ಕೆ ಏನು ಹೀಗೆ ಕೇಳ್ತಾ ಇದ್ದೀರಾ? ನೀವೇ ಹೇಳಿದ್ರಲ್ಲ, ಮ್ಯಾಟ್ರು ತುಂಬಾ ಸೀರಿಯಸ್ ಇದೆ, ಜವಾಬ್ದಾರಿಯಿಂದ ಇರಬೇಕು ಅಂತ. ನೀವು ಇಷ್ಟು ಹೇಳಿದ್ಮೇಲೂ ನಾನು ಹೇಗೆ ಕ್ಯಾಶುವಲ್ ಆಗಿ ತಗೊಳಕ್ಕಾಗತ್ತೆ? ಪಾರ್ಥ, ನಾನು ಏನೇ ಹೇಳಿದ್ರು ಅದರ ಹಿಂದೆ ಒಂದು ರೀಸನ್ ಇರುತ್ತೆ. ಆ ರೀಸನ್ ನಿಮಗೆ ಒಳ್ಳೇದಕ್ಕೆ ಇರುತ್ತೆ. ನಾನು ಹೇಳಿದ ಮಾತನ್ನಷ್ಟೇ ತಗೋಬೇಡಿ, ಅದರ ಹಿಂದೆ ಇರೋ ಉದ್ದೇಶನೂ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಿಮ್ಮನ್ನ ಕಟ್ ಹಾಕಬೇಕು ಅಥವಾ ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು, ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅನ್ನೋ ಉದ್ದೇಶ ನಂದಲ್ಲ. ಪ್ರೀತಿ ಮಾಡಿ, ಪ್ರೀತಿ ಮಾಡೋದು ಖಂಡಿತ ತಪ್ಪಲ್ಲ, ಆದರೆ ಯಾವುದು ಅತಿ ಆಗಬಾರ್ದಲ್ವಾ? ಎಲ್ರಿಗೂ ಅವ್ರಿಗೆ ಬೇಕಾದಾಗಿರೋದಕ್ಕೆ ತಮ್ಮನ್ನು ತಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಫ್ರೀಡಮ್ ಇದೆ, ಆದರೆ ಆ ಫ್ರೀಡಮು ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗಬಾರ್ದು. ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಲ್ಲ, ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅರ್ಥ ಆಯ್ತು ಅದಕ್ಕೆ. ಪಾರ್ಥ, ನಿಮ್ಮಿಬ್ಬರ ಪ್ರೀತಿಗೆ ನನ್ನ ಸಪೋರ್ಟ್ ಇದೆ, ಆದರೆ ಕಂಡೀಷನ್ಸ್ ಅಪ್ಲೈ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಇದೇ ಥರ ನಿಮ್ಮ ಗೈಡೆನ್ಸ್ ಬ್ಲೆಸ್ಸಿಂಗ್ ನನ್ನ ಮೇಲೆ ಯಾವಾಗಲೂ ಇರ್ಬೇಕು. ಅದಕ್ಕೆ ಥ್ಯಾಂಕ್ ಯು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್. ಅರೆ ಆನಂದ್ ಅವರೇ, ಯಾವಾಗ ಬಂದ್ರಿ? ಈಗ ಬಂದೆ. ಅದಕ್ಕೆ ಏನು ಮಾಡ್ತೇನೆ ಗೆಳೆಯ? ಅವ್ರ ಅತ್ತೆ ಹತ್ರ ಮಾತಾಡ್ತಿದ್ದಾರೆ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ಕಾಫಿ ತರ್ತೀನಿ. ಅದಕ್ಕೆ ಒಂದು ನಿಮಿಷ, ನಿಮ್ಮ ಹತ್ರನೂ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ. ಅದಕ್ಕೆ ನೀವು ಆ ಒಡವೆ ವಿಷಯನ ಗೆಳೆಯನ್ಗೆ ಹೇಳೋದು ಒಳ್ಳೇದು ಅನ್ನಿಸ್ತಾ ಇದೆ. ಈಗ ಹೋಗಿ ಆ ವಿಷಯನ ಅವ್ರ ಹತ್ರ ಹೇಗೆ ಹೇಳಿ? ಹಾಗೆ ಹೇಳಿದ್ರೆ ತಪ್ಪಾಗುತ್ತಲ್ವಾ? ಇಲ್ಲ, ಅದಕ್ಕೆ ನೀವು ಹೇಳಲಿಲ್ಲ ಅಂದರೆ ತಪ್ಪಾಗುತ್ತೆ. ನಿಮ್ಮನ್ನ ಗೆಳೆಯ ತುಂಬ ನಂಬ್ತಾನೆ. ಬಹುಶಃ ನಿಮ್ಮಷ್ಟು ಬೇರೆ ಯಾರನ್ನೂ ನಂಬಲ್ಲ ಅವನು. ಒಂದು ವೇಳೆ ಈ ವಿಷಯನ ನೀವು ಹೇಳೋಕ್ಕೆ ಮುಂಚೆ ಬೇರೆ ಯಾರಾದರೂ ಹೇಳಿಬಿಟ್ರೆ ಎಡವಟ್ಟಾಗ್ಬಿಡುತ್ತಾ, ಬೇಜಾರು ಮಾಡ್ಕೊಂಡ್ಬಿಡ್ತಾನ, ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡತ್ತಾ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಅದಕ್ಕೆ ಇಲ್ಲ ಆನಂದ್ ಅವರೇ, ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ನಮ್ಮಿಬ್ಬರ ಮಧ್ಯದಲ್ಲಿ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ. ಹಂಗಂತೀರಾ? ಮತ್ತೆ ಹೇಳ್ಬಿಡಿ. ಹೇಳ್ತೀನಿ, ಆದರೆ ಸರಿಯಾದ ಸಮಯ ನೋಡ್ಬಿಟ್ಟು ಹೇಳ್ತೀನಿ. ಆಯಿತು, ಒಟ್ಟು ನಿಮ್ಮಿಬ್ಬರಿಗೂ ಏನೂ ತೊಂದರೆ ಆಗಲಿಲ್ಲ ಅಂದರೆ ಸರಿ. ಸರಿ, ನಾನು ಕಾಫಿ ತರ್ತೀನಿ. ಆಯ್ತು. ಅದಕ್ಕೆ ಗೆಳೆಯ ನಾವು ಮಾತಾಡಿದ್ದೇನಾದರೂ ಕೇಳಿಸ್ಕೊಂಬಿಟ್ನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ, ಮೊದಲನೇ ದಿನನೇ ಲೇಟಾಗಿ ಬಂದ್ಬಿಟ್ಟೆ. ಅದು ಪ್ರಿನ್ಸಿಪಲ್ ನೋಟ್ ಬರೆದಿಟ್ಕೊ ಅಂತ ಹೇಳಿದ್ರು, ಅದನ್ನ ಬರಿತಾ ಇದ್ದೆ, ಟೈಮ್ ಆಗಿದ್ದು ಗೊತ್ತಾಗ್ಲಿಲ್ಲ. ಒಂದು 2 ನಿಮಿಷ ಅಡುಗೆ ಮಾಡಿಬಿಡ್ತೀನಿ. ಹಾಂ, ಸಾರಿ. ನಿಂತ್ಕೋ. ಏನ್ರಿ ಇದು? ರೋಸ್ಗಳು. ಅದು ಗೊತ್ತು, ಯಾಕೆ ಅಂತ. ಫಸ್ಟ್ ಡೇ ಕಾಲೇಜ್ನ ಯಶಸ್ವಿಯಾಗಿ ಪೂರೈಸಿ ಬಂದಿರುವ ನನ್ನ ಮಡದಿಗೆ ರೋಸ್ಗಳು. ಅಮ್ಮ ಗಿರಿಜಾ, ನಿನ್ನನ್ನು ನನ್ನ ಸೊಸೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗತ್ತಮ್ಮ. ಆ ಭಗವಂತ ನೀನು ಒಳ್ಳೇದು ಮಾಡಲಿ, ಜೊತೆಗೆ ಆ ಸರಸ್ವತಿನೂ ನಿನಗೆ ಚೆನ್ನಾಗಿ ಒಲಿಲಿ.
ಕಂಗ್ರ್ಯಾಚುಲೇಷನ್. ತಗೊಳಮ್ಮ. ಥ್ಯಾಂಕ್ಸ್ ಮಾವ. ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು ಕಂದ. ಅಕ್ಕ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ಸ್. ಅಮ್ಮ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ಸ್. ಗಿರ್ಜಮ್ಮ, ನಾನೇ ಹೇಳಲಿಲ್ಲ, ಎಲ್ಲರಿಗಿಂತಲೂ ಜಾಸ್ತಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್ ಕಾಶಿ ಅವರೇ. ಓಕೆ ಓಕೆ, ಈಗ ಸರ್ಪ್ರೈಸ್ ಟೈಮ್. ಹೋಗ್ತಾಮರೋ. ಸರ್ಪ್ರೈಸಾ? ಸರ್ಪ್ರೈಸಾ ಅನ್ನೋಷ್ಟು ದೊಡ್ಡದಲ್ಲ, ಸರ್ಪ್ರೈಸಾ ಅನ್ನೋಷ್ಟು ಚಿಕ್ಕದು. ತಗೊಳ್ಳಿ. ಹಾ ಗಿರಿ, ದಿಸ್ ಇಸ್ ಕಾಲ್ಡ್ ಬಡ್ಜೆಟ್ ಕೇಕ್. ನೀನು ಡಿಗ್ರಿ ಮುಗಿಸು, ಆಗ ದೊಡ್ಡ ಕೇಕ್ ಕಟ್ ಮಾಡಿಸ್ತೀನಿ. ಓಕೆ? ಈಗ ಸ್ಮಾಲ್ ಕೇಕ್, ಸ್ಮಾಲ್ ಸ್ಪೂನ್ ಕಟ್ ಮಾಡು. ಸರಿ ಆಯ್ತು. ಚಪ್ಪಾಳೆ ಹೊಡಿರಿ. ಕಾಲೇಜ್ ಹೇಗಿತ್ತು ರೀ? ತುಂಬಾ ಚೆನ್ನಾಗಿತ್ತು ರೀ. ಆದ್ರೆ ವಾಟ್ ಹ್ಯಾಪೆಂಡ್? ಅದು ಸೀರಿಯಲ್ ನನ್ನ ನೋಡಿ ತುಂಬಾ ಜನ ನನ್ನನ್ನು ಲೆಕ್ಚರರ್ ಅಂತ ಅನ್ಕೊಂಡ್ಬಿಟ್ರು. ಅದು ಅಲ್ಲದೆ ಮ್ಯಾಮ್ ಮ್ಯಾಮ್ ಅಂತೆಲ್ಲ ಮಾತಾಡಿಸ್ತಾ ಇದ್ರು. ಅದಕ್ಕೆ ನಾಳೆಯಿಂದ ನಾನು ಪ್ರಣೀತರ ಚೂಡಿ ಹಾಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ. ನೀವು ಮಾವ ಒಪ್ಕೊಂಡ್ರೆ ಮಾತ್ರ. ಅಯ್ಯೋ, ಇದರಲ್ಲಿ ಕೇಳೋದೇನಿದೆಯಮ್ಮ? ನಿನಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ನಿನಗೆ ಯಾವ ಬಟ್ಟೆ ಇಷ್ಟ ಆಗುತ್ತೋ ಆ ಬಟ್ಟೆ ಹಾಕ್ಕೊಂಡು ಹೋಗಮ್ಮ. ಕಿರಿ, ಇದನ್ನ ನೀನು ಬರೀ ಗಂಡನ ಮನೆ ಅಂತ ಅನ್ಕೋಬೇಡ, ನಿನ್ನ ತವ್ರ ಮನೆ. ಇಲ್ಲಿ ನಿನ್ನನ್ನು ರಿಸ್ಟ್ರಿಕ್ಟ್ ಮಾಡೋರು ಯಾರು ಇರಲ್ಲ. ನಿನಗೇನು ಚೂಡಿದಾರ ಹಾಕೋಬೇಕು ತಾನೆ, ಹಾಕೊಂಡೋಗು. ಥ್ಯಾಂಕ್ಸ್ ರೀ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಭಾವನಾ ಅಮ್ಮ, ಯಾಕೆ ಇವತ್ತು ಲೇಟಾಗಿ ಬಂದಿದ್ಯಾ? ಸಾರಿ ಪುಟ್ಟ, ಸ್ವಲ್ಪ ಕೆಲಸ ಇತ್ತು ಅದಕ್ಕೆ. ನೀನು ಊಟ ಆಯ್ತಾ? ಅಜ್ಜಿನ ನಂಗೆ ಊಟ ಮಾಡಿಸಿದ್ರು, ನೀನು ಊಟ ಮಾಡಿದ್ಯಾ? ಇಲ್ಲ ಖುಷಿ, ಇವತ್ತು ಹಸಿವಿಲ್ಲ, ನೀನು ಮಲ್ಕೋ. ಅಜ್ಜಿ ಅಜ್ಜಿ ಅಜ್ಜಿ. ಏನ್ ಖುಷಿ? ಅಜ್ಜಿ, ನಂಗೆ ಮಾತ್ರ ನೀವು ಊಟ ಮಾಡ್ಸದ? ಭಾವನಮ್ಮ ಬೇಡ ಅಂತಿದ್ದಾರೆ. ಭಾವನಮ್ಮಂಗೂ ಊಟ ತಗೊಂಬನ್ನಿ. ಆಯ್ತು, ತರ್ತೀನಿರು. ಅಮ್ಮ ಬೇಡಮ್ಮ, ನನ್ಗೆ ಹಸಿವಿಲ್ಲ. ಇಲ್ಲ ಅಜ್ಜಿ, ಅಮ್ಮ ಊಟ ಮಾಡ್ತಾ ನೀವು ತಗೊಂಬನ್ನಿ. ತಿನ್ನು ಭಾವನಾ, ಸ್ವಲ್ಪ ತಿನ್ನುವೆಂತೆ ಇರು. ಖುಷಿ, ಯಾಕೆ ಹೀಗೆ ಹಠ ಮಾಡ್ತಿದ್ಯಾ? ನಂಗೆ ಹಸಿವಿಲ್ಲ ಅಂತ ಹೇಳ್ದೆ ತಾನೆ? ತಗೊಮ್ಮ, ಊಟ ಮಾಡು. ಅಜ್ಜಿ, ನೀವು ನಂಗೆ ಊಟ ಮಾಡಿಸ್ತೀರಾ? ಎಲ್ಲಾರ್ಗೂ ಕೊಡ್ತೀರಾ ಊಟನ? ಮತ್ತೆ ನಿಮ್ಗೆ ಬೋರ್ ಆಗಲ್ವಾ? ಅಮ್ಮ ಅಂದ್ರೆ ಹಾಗೆ ಖುಷಿ. ತನ್ನ ಮಕ್ಕಳು ಊಟ ಮಾಡಿದ್ರೋ ಇಲ್ವೋ, ಅವ್ರ ಹೊಟ್ಟೆ ತುಂಬಿದೆಯೋ ಇಲ್ವೋ ಅನ್ನೋದೇ ಅಮ್ಮನ ಚಿಂತೆ. ಮಕ್ಕಳನ್ನ ನೋಡ್ಕೊಳ್ಳೋದು ಯಾವತ್ತೂ ಅಮ್ಮನ್ಗೆ ಬೋರ್ ಆಗೋದಿಲ್ಲ. ಅಜ್ಜಿ, ಅಮ್ಮ ಎಷ್ಟು ಒಳ್ಳೆಯವ್ರು ಗೊತ್ತಾ? ನಂಗೆ ಭಾವನಮ್ಮ. ತಿನ್ನಮ್ಮ ಭಾವನಾ. ಹಾಂ. ಅಯ್ಯೋ ಅದಕ್ಕೆ ಸಿದ್ದೇಗೌಡ್ರೆ, ಖುಷಿನಾ? ಅಯ್ಯೋ ಅದಕ್ಕೆ ಕೇಳ್ತಿರಿಯಲ್ಲ. ನಿಮ್ಮಿಬ್ರು ಜೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಗೊತ್ತಾ? ಬೈಕಲ್ಲಿ ಹೋಗ್ತಾ ನೋಡ್ದೆ ನಾನು. ಅಲ್ಲ ಅದಕ್ಕೆ ನಂಗಂತೂ ಆಶ್ಚರ್ಯ ಆಗೋಗಿತ್ತು ಅದಕ್ಕೆ, ಅವರು ನಮ್ಮನೆಗೆ ಬಂದ್ಬಿಟ್ರಲ್ಲ ಅಂತ. ಅವ್ರು ನಮ್ಮನೆಗೆ ಎಲ್ಲಿ ಬರ್ತಿದ್ರು? ಮತ್ತೆ
ನಾನೇ ಕರೆಸ್ದೆ. ಅಯ್ಯೋ ಅದಕ್ಕೆ ನೀವು ಅವ್ರನ್ನ ನಮ್ಮನೆಗೆ ಕರೆಸಿದ್? ಹೌದು ಸಿದ್ದು, ನಾನೇ ಕರೆಸಿದ್ದು. ಪಾಪ ನೀವು ತುಂಬಾ ಬೇಜಾರು ಮಾಡ್ಕೊಂಡಿದ್ರಲ್ಲ, ನನ್ನ ಕೈಲಂತೂ ಅದನ್ನ ನೋಡೋಕ್ಕಾಗ್ಲಿಲ್ಲಪ್ಪ. ಅದಕ್ಕೆ ಏನೋ ಮಾಡಿ ಕಷ್ಟಪಟ್ಟು ನಾನೇ ಕರೆಸ್ಬಿಟ್ಟೆ. ನೀವು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು ಸಿದ್ದು. ನೀವು ಆಸೆ ಪಟ್ಟಿದ್ದೆಲ್ಲ ನಿಮಗೆ ಸಿಗಬೇಕು, ಅದೇ ನನ್ನ ಆಸೆ. ಅಲ್ಲ ಅದಕ್ಕೆ ನನ್ನ ಮನಸ್ಸಲ್ಲಿರೋದನ್ನ ಮನೇಲಿ ಯಾರಿಗೂ ಹೇಳ್ಕೊಳಕ್ಕಾಗೋದಿಲ್ಲ. ಹೇಳಿದ್ರು ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ. ಆದ್ರೆ ನೀವೊಬ್ಬರೇ ನೋಡಿ, ನಾನು ಹೇಳ್ತೀನಿ ಎಲ್ಲ ಅರ್ಥ ಮಾಡ್ಕೊತೀರಿ, ಏನಾರು ಒಂದು ಸಹಾಯ ಮಾಡ್ತಾ ಇರ್ತೀರಿ. ಅದಕ್ಕೆ ಅಂದ್ರೆ ನಿಮ್ಮ ಥರನೇ ಇರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಶ್ವ, ಇಷ್ಟ ಹೊತ್ತಲ್ಲಿ ನಿದ್ದೆ ಮಾಡ್ತಿ, ಏನೋ ಮಾಡ್ತಿದ್ಯಾ? ಏನಿಲ್ಲ, ನೀನು ಹೋಗು. ಏನೂ ಇಲ್ಲ ಅಂತ ನೀನ್ ಹೇಳ್ತಾ ಇದ್ಯಾ, ಆದ್ರೆ ನಿನ್ ಕಣ್ಣಿದೆಯಲ್ಲ, ನಿನ್ ಕಣ್ಣು ಏನೋ ಇದೆ ಅಂತ ಹೇಳ್ತಿದೆ. ಏನ್ ವಿಷಯ ಅಂತ ಹೇಳು. ಏನು ಇಲ್ಲ ಅಂತ ಹೇಳ್ತೀನಿ ತಾನೆ, ಸುಮ್ಮನೆ ತಲೆ ತಿನ್ಬೇಡ. ನೋಡು ವಿಶ್ವ, ಇಷ್ಟ ಹೊತ್ತಲ್ಲಿ ಒಬ್ನೇ ನಿಂತ್ಕೊಂಡು ಯೋಚನೆ ಮಾಡೋದಕ್ಕೆ 3 ಕಾರಣಗಳಿರುತ್ತೆ. 1, ನಿಮ್ಮ ಅಪ್ಪ ಅಮ್ಮಂಗೆ ನೀನ್ ಬೇಜಾರು ಮಾಡಿರ್ತೀಯ. 2ನೇದು, ಯಾವ್ದೋ ವಿಷಯನ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತೀಯ. 3ನೇದು ಇದೆಯಲ್ಲ, ನಿನಗೆ ಯಾವ್ದೋ ಒಂದು ಹುಡುಗಿ ಮೇಲೆ ಲವ್ ಆಗಿರುತ್ತೆ. ಲವ್ ಆದವ್ರಿಗೆ ಈ ರೀತಿ ರಾತ್ರಿ ಹೊತ್ತು ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಮುಂದೊಳ್ಳೆ ಕತೆ ಆಯ್ತಲ್ಲ, ಸುಮ್ಮನೆ ಇರೋದಕ್ಕಾಗಲ್ವಾ? ಯಾವಾಗ ನೋಡಿದ್ರು ವಟ ವಟ ಅಂತಿರ್ತಿಯಲ್ಲ, ನೀನ್ ಅನ್ಕೊಂಡಂಗೆ ಏನೂ ಇಲ್ಲ, ಹೋಗಿಲಿಂದ. ಅಯ್ಯೋ, ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ ವಿಶ್ವ. ಏನ್ ವಿಷಯ ಅಂತ ಹೇಳು, ನಾನ್ ನಿನಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಅಮ್ಮ ತಾಯಿ, ಸುಮ್ಮನೆ ಹೋಗಿಲಿಂದ. ಸರಿ, ಹೋಗ್ಲಿ ಬಿಡು. ಹೇಗೂ ನಿನ್ಗೂ ನಿದ್ದೆ ಬರ್ತಿಲ್ಲ, ನನ್ಗೂ ನಿದ್ದೆ ಬರ್ತಿಲ್ಲ. ನಾವಿಬ್ರು ಒಂದು ಲಾಂಗ್ ಡ್ರೈವ್ ಹೋಗೋಣ. ಹಾಗೆ ನಂಗೊಂದು ಐಸ್ ಕ್ರೀಮ್ ಕೊಡ್ಸೋ. ಏನೋ ಇಷ್ಟೊತ್ತಲ್ಲಿ ಲಾಂಗ್ ಡ್ರೈವಾ? ಅಪ್ಪನ್ ಗೊತ್ತಾದ್ರೆ ಏನಾಗತ್ತೆ ಗೊತ್ತಾ? ನಾನೇನು ಅವ್ರಿಗೆ ಹೇಳಿ ಹೋಗೋಣ ಅಂತಿದ್ದೀನ. ಸುಮ್ಮನೆ ಬಾರೋ. ನೋಡು, ನೀನ್ ಹಿಂಗೆ ಆಡ್ತಿದ್ರೆ ನಾನೇ ಹೋಗಿ ಅವ್ರಿಗೆ ಹೇಳ್ಬೇಕಾಗತ್ತೆ. ಏನೋ ನೀನ್ ವಿಶ್ವ, ಲೈಫ್ನ ಸ್ವಲ್ಪನೂ ಎಂಜಾಯ್ ಮಾಡೋಕೆ ಬರಲ್ಲ ಅಲ್ವಾ ನಿಂಗೆ? ಹೋಗ್ಲಿ ಬಿಡು. ನಾನು ನಿಂಗೆ ಅವಾಗಲೇ ಏನೋ ತಂದಿದ್ದೆ, ಕೊಡೋದು ಮರ್ತೋದೆ. ಈಗ ತಗೊಂಬಂದ್ಬಿಡ್ತೀನಿ, ಆಯ್ತಾ? 1 ನಿಮಿಷ. ವಿಶ್ವ, ಟನ್ ತಗೊಳ್ಳೋ. ತಾನು ಇದನ್ನು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಟ್ಸ್ ಓಕೆ. ಸರಿ, ನೀನು ಹೋಗಿ ಮಲ್ಕೋ, ನಾನು ಮಲಗ್ತೀನಿ. ಗುಡ್ ನೈಟ್. ಗುಡ್ ನೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ, ಸಮಾಧಾನ ಮಾಡ್ಕೊಳ್ಳವ. ಅಯ್ಯೋ, ಹೆಂಗ್ ಸಮಾಧಾನ ಮಾಡ್ಕೊಳ್ಳಪ್ಪ ಸಿರಿ, ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಮಗನ ಮನ್ಸನ್ ಮಾತಿಗೆ ನನ್ನ ಬೆಲೆನೇ ಕೊಡ್ಲಿಲ್ವೇ? ಎಂತ ಪಾಪಿ ತಾಯಿ ನಾನು.
ಅತ್ತೆ ಮನೆಗೆ ಹೋಗಕ್ಕಿಲ್ಲ ನಾನು ಅತ್ತೆ ಮನೆಗೆ ಹೋಗಕ್ಕಿಲ್ಲ ಅಂದ್ರೂ ನಾನು ನನ್ನ ಮಗಿನ ಬಲವಂತ ಮಾಡ್ಬಿಟ್ಟೆ. ಇಂಥ ಪರಿಸ್ಥಿತಿಗೆ ನಾನು ನನ್ನ ಮಗಿನ ತಂದ್ಬಿಟ್ಟೆ. ಅಯ್ಯಯ್ಯೋ ಅಯ್ಯೋ 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 ಬೇಡ ದೇವ್ರೆ ಬೇಡ. ಅಪ್ಪ ಅವ್ರ ಬದುಕಿರ್ ಹೋಗ್ಲಿ, ನಾವೆತ್ತ ಮಕ್ಕಳನ್ನ ಮಣ್ಣಿಗೆ ಹಾಕೋಂತ ಶಿಕ್ಷೆ ಯಾವ ತಂದೆ ತಾಯಿಗೂ ಕೊಡ್ಬೇಡ ಕಣಪ್ಪ. ಸಾನಾ ನಿಮ್ಮ ಅವ್ವನ ಮ್ಯಾಗ ಕೋಪ ಬಂದ್ಬಿಡ್ತಯ್ಯ. ನಾನಿಂದ ಹೆಂಗ್ ತಡ್ಕೊಳ್ಲೆ ಮಗ? ಸಾನಾ ನಂಗೆ ನೀನು ತಾಯಿಯಾಗಿರ್ತೀನಿ ಅಂದಲ್ಲ ಕಂದ, ನನ್ನ ಬಿಟ್ಟು ಹೊಂಟೋಯ್ದಲ್ಲ ಮಗಳೇ, ನನ್ನ ಪರದೇಸಿ ಮಾಡ್ಬಿಟ್ಟಲ್ಲಪ್ಪ. ನನ್ನ ಕನಸು ಅಪ್ಪ, ನನ್ನ ಕನಸು ಕಣ್ರ ಕಪ್ಪಿಟ್ಟಂಗೆ ಮುದಡ್ಕೊಂಬಿಟ್ಟೈತೆ. ಯಾರಾದ್ರೂ ಕಾಪಾಡ್ರ, ಯಾರಾದ್ರೂ ಕಾಪಾಡ್ರಪ್ಪ. ಸನ ನಿನ್ ಚಿಕ್ಕವಳಿದ್ದಾಗ ನಾನು ಹತ್ರ ನಿನ್ ಪುಟ್ಟ ಕೈಗಳಿಂದ ನನ್ನ ಕಣ್ಣು ಒರೆಸ್ತಿದ್ದಲ್ಲೇ ಮಗ. ಈಗ ನಿಮ್ಮವ್ವ ಈಟೊಂಥರ ಅಳ್ತಾವಳೆ. ಬಾರವಿ ಬಾರವಿ, ನಿಮ್ಮವ್ವನ ಕಣ್ಣು ಬಾರವಿ. ಅವನ ಮೇಲೆ ಕೋಪ ತಿರ್ಸ್ಕೊಳ್ಳೋಕ ಬಾರೆ ಮಗ, ಬಾರೆ. ನಿನ್ನ ಬಿಟ್ಟು ನಾನು ಹೆಂಗಿರ್ಲೆ ಮಗ? ನಾನು ಸಾನ ಅಂತ ಯಾರನ್ನ ಕರೀಲಿ? ವಾ ಚಾಮುಂಡವ್ವ, ಏನ್ ತಪ್ಪುಗವ್ವ ನಮ್ಗೆ ಈ ಶಿಕ್ಷೆ? ನನ್ನ ಪಿರಾಣ ತಕೊಂಡು ಮಗಳ ಪಿರಾಣ ಉಳಿಸ್ಕೊಡುತ್ತಾಯಿ. ಈ ಬುಕ್ಕಲ್ಲಿ ಸೈನ್ ಮಾಡಿ ಬಾಡಿನ ಹ್ಯಾಂಡ್ ಓವರ್ ಮಾಡ್ತೀವಿ. ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಮಲ್ ಬೇಬಿ ಪ್ಲೀಸ್ ನನ್ನ ಜೊತೆ ಮಾತಾಡು. ನನಗೆ ಗೊತ್ತು ನಿನಗೆ ತುಂಬ ಹರ್ಟ್ ಆಗಿದೆ ಅಂತ, ಆದರೆ ನಾನು ಏನು ಮಾಡಲಿ ಹೇಳು? ನನ್ನ ಕೆಲಸನೇ ಅಂಥದ್ದು ಅಮಲ್ ಬೇಬಿ. ತಪ್ಪು ಯಾರೇ ಮಾಡಿರಲಿ ನಾವು ಆ್ಯಕ್ಷನ್ ತಗೊಳ್ಳೇಬೇಕಾಗತ್ತೆ. ಅದು ನನ್ನ ಕರ್ತವ್ಯ ಧರ್ಮ. ನಾನು ಯಾವುದನ್ನು ಬೇಕು ಅಂತ ಮಾಡಿಲ್ಲ ಅಮಲ್ ಬೇಬಿ. ನನ್ನ ನಂಬು. ಪರಿಸ್ಥಿತಿ ನನ್ನನ್ನು ಆ ರೀತಿ ಮಾಡೋ ಥರ ಮಾಡ್ತು. ಹಾಗಂತ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ. ತಪ್ಪು ಮಾಡಿದ್ದೀನಿ, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡು. ವಾವ್ ಸತ್ಯ, ವಾವ್. ಐ ಮೀನ್ ಸತ್ಯ ಮೇಡಮ್, ಈ ಥರ ನಾಟಕ ಆಡೋದನ್ನ ನಿಮ್ಮ ಪೊಲೀಸ್ ಟ್ರೈನಿಂಗಲ್ಲಿ ಹೇಳ್ಕೊಟ್ರ ಹೇಗೆ? ತುಂಬ ಚೆನ್ನಾಗಿ ನಾಟಕ ಮಾಡ್ತೀಯ. ಸರಿ ಮಾಡ್ತಾಳಂತೆ, ಸರಿ. ನೀನು ನನ್ನನ್ನು ತಪ್ಪು ತಿಳ್ಕೊತಿದ್ಯಾ ಅಮಲ್ ಬೇಬಿ? ಪ್ಲೀಸ್ ನನ್ನ ಮಾತು ಕೇಳು. ಇಷ್ಟು ದಿನ ಕೇಳಿದ್ದಕ್ಕೆ ತಾನೆ ನನಗೆ ಈ ಪರಿಸ್ಥಿತಿ ಬಂದಿರೋದು. ನೋಡಿ ಮೇಡಮ್, ನಿಮ್ಮ ಯಾವ ಕಾರಣಗಳು ಸಮಜಾಯಿಷಿಗಳು ನನಗೆ ಬೇಕಾಗಿಲ್ಲ.
ನಮ್ಮ ಹತ್ರ ಮಾತಾಡೋ ಮನಸ್ಥಿತಿನೂ ನನಗಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ಈಗ ನಾನು ಏನೇ ಹೇಳಿದ್ರು ನೀನು ಕೇಳೋ ಸ್ಥಿತಿಲಂತೂ ಇಲ್ಲ. ಹೋಗ್ಲಿ ಬಿಡು, ತಿಂಡಿನಾದ್ರೂ ತಿನ್ನು. ನನಗೆ ಬೇಡ ಅಂತ ಹೇಳಿದ್ನಲ್ಲ. ದಯವಿಟ್ಟು ನನಗೆ ತೊಂದರೆ ಮಾಡಬೇಡಿ, ಇಲ್ಲಿಂದ ಹೊರಟ್ಬಿಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮ ವಾಣಿ ಎತ್ಗೆ ನೀನು ಕನ್ಸಲ್ಲಿ ಬಂದಿದ್ರ? ಇದು ನಂಬುವಂತ ಮಾತಾ ಇದು? ಅದೇ ಒಂದಂತೂ ನಿಜ, ನೀನು ಆಡಿದ್ದು ಡ್ರಾಮನೇ ಆದರೂ ನಿನ್ನ ಮುಖದಲ್ಲಿದ್ದ ಭಯ ಮಾತ್ರ ತುಂಬ ನ್ಯಾಚುರಲ್ ಆಗಿತ್ತು. ಯಾಕೆ ಅಷ್ಟೊಂದು ಭಯ ಬರ್ಗವಿ? ಅಲ್ಲ, ನಿನ್ನ ದಾರಿ ಅಡ್ಡ ಬಂದವ್ರನ್ನೆಲ್ಲ ಮುಗಿಸ್ಬಿಡೋದು ಹೆಂಗಿರೋದು ನಿಂಗೆ ಅಭ್ಯಾಸ ಅಲ್ವಾ? ಅದಕ್ಕೆ ಅಣ್ಣ ಅತ್ಗೇನು ನೀನು ಅಕ್ಕ ಅಕ್ಕ ಕರ್ಕೊಂಡು ಹೋಗಿ ನಿನ್ ಗಂಡನ. ತಲೆ ಮೇಲೆ ತಣ್ಣೀರ್ ಸುರಿ, ಕುಡ್ದಿರೋದು ಇಳಿಯತ್ತೆ. ಸಯ್ಯ ಇಳಿಯುತ್ತೆ ಕಣೆ, ಗ್ಯಾರಂಟಿ ಇಳಿಯುತ್ತೆ. ನಿನ್ ತಲೆಗೆ ಹತ್ತಿರ ಅಮ್ಲು ಖಂಡಿತ ಇಳಿಯುತ್ತೆ. ರೀ, ಬೆಳಗ್ಗೆ ಬೆಳಗ್ಗೆ ಯಾಕೆ ಕುಡ್ದು ರಂಪ ಮಾಡ್ತಿದ್ದೀರಾ? ಯಾಕೆ ನನ್ನ ಹೊಟ್ಟೆ ಉರಿಸ್ತಿದ್ದೀರಾ? ಸಣ್ಣ ಲೊಟ್ಟೆ ಉರಿತಾ ಇದೆಯಾ? ನನಗೆ ಲೊಟ್ಟೆ ಮನ್ಸು ಎಲ್ಲ ಉರಿತಾ ಇದೆ ಇಲ್ಲಿ. ಅದಕ್ಕೇನಿಲ್ವಾ? ನಾಳೆ ಅಣ್ಣ ಅದಕ್ಕೆ ಹೋಗಿದ್ದಿನ ಕಡೆ. ನಿನ್ನೆ ಆ ಮಗು ಆ ಥರ ಮಾತಾಡಿದ್ದಕ್ಕೆ ನಿಮ್ಮ ಮನ್ಸಿಗೆ ಏನಾದ್ರು ಬೇಜಾರಾಯ್ತು ತಾತ? ಇಲ್ಲಪ್ಪ, ಆದರೆ ತನ್ನ ಅಮ್ಮನಿಗೆ ನೋವಾದಾಗ ಹೇಗೆ ಕೋಪ ಮಾಡಿಕೊಂಡು ಫೋನ್ ಮಾಡಿಬಿಟ್ಲು ನೋಡು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೇಗೆ ದಬಾಯಿಸ್ಬಿಟ್ಲು ನಂಗೆ ನಿಂಗೆ. ಯಾವುದೇ ಮಗು ಅಮ್ಮ ಸಂಕಟ ಪಡೋದನ್ನ ಸಹಿಸೋದಿಲ್ಲ, ಹಾಗೆ ಸಂಕಟಕ್ಕೆ ಕಾರಣರಾದವ್ರನ್ನು ಕ್ಷಮಿಸೋದಿಲ್ಲ. ಅವೈ ಅಪ್ಪು, ನೀನು ಇಲ್ಲೇ ಇದೆಯೇನೋ? ತಗೊಳ್ಳಿ ಟೀ. ಮರ್ತ್ ಸಕ್ಕರೆ ಹಾಕಿಲ್ಲ ತಾನೆ. ನೀನ್ ಇಲ್ಲೇ ಇರೋದ್ ಗೊತ್ತಿದ್ರೆ ನಿನ್ಗೂ ಟೀ ತರ್ತಿದ್ದೆ. ಇರು ಸಿದ್ದಯ್ಯ. ಚಿಕ್ಕಿ, ಇಟ್ಸ್ ಓಕೆ, ನಾನು ಬೆಳಿಗ್ಗೆನೆ ಕಾಫಿ ಕುಡ್ದಾಯ್ತು. ಹೌ ಆರ್ ಯು ಫೀಲಿಂಗ್ ಚಿಕ್ಕಿ? ಯಾಕೆಲ್ರೂ ನನ್ನನ್ನು ಹೀಗೆ ಕೇಳ್ತಿದ್ದೀರಾ? ನಾನು ಚೆನ್ನಾಗೇ ಇದ್ದೀನಿ. ಮೊದಲು ನೀನು ಮದುವೆ ಆಗಬೇಕು, ಅದು ಒಂದೇ ನನ್ನ ತಲೆಯಲ್ಲಿರೋದು. ಮಾವಯ್ಯ, ನಾವು ಯಾವಾಗ ಸೀತನ್ ಮನೆಗೆ ಹೋಗ್ತಿದ್ದೀವಿ? ಇದ್ರ ಬಗ್ಗೆ ಫಸ್ಟ್ ಸೀತಾ ಮಾತಾಡ್ಬೇಕಲ್ಲ ಭಾರ್ಗವಿ. ಅಪ್ಪು, ನೀನ್ ಬರೀ ಹರಟೆ ಹೊಡ್ಕೊಂಡು ಕೂತಿರು. ನೀನ್ ತಾತನ ಹತ್ರ ಹೇಳ್ಬೇಕು ತಾನೆ, ತಾತ ಬನ್ನಿ ಸೀತನ್ ಮನೆಗೆ ಹೋಗೋಣ, ಹೆಣ್ ಕೇಳೋಣ, ಮದುವೆ ದಿನ ಫಿಕ್ಸ್ ಮಾಡೋಣ ಅಂತ ಹೇಳ್ಬೇಕು ತಾನೆ. ಅಂದ್ರೆ ಈ ಮದುವೆಗೆ ಸೀತಾ ಒಪ್ಪಿಗೆ ಕೊಟ್ಟಿದ್ದಾಳೆ ಅಂತನಾ? ಇದೇನ್ ಮಾವಯ್ಯ ಹೀಗೆ ಕೇಳ್ತಿದ್ದೀರಾ? ಇಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ, ಇದ್ರಲ್ಲಿ ಬೇರೆ ಏನ್ ಬೇಕಾಗಿದೆ? ಮದ್ವೆ ಮಾಡಿ ನೋಡಿ, 2 ವರ್ಷದೊಳಗಡೆ ನಿಮಗೆ ಮೊಮ್ಮಗು ಕೊಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ.
ಸೀತಾ ಒಪ್ಪಿಗೆ ಇದೆ ಅಂದಮೇಲೆ ನಂದೇನು ಅಭ್ಯಂತರ ಇಲ್ಲ ಅಲ್ವೇನೋ ರಾಮು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಶಾಂತ್, ನನ್ನ ಅಕೌಂಟಿಂದ 10 ಲಕ್ಷ ವಿಡ್ರಾ ಆಗಿದೆ ಅನ್ನೋದು ಮೆಸೇಜ್ ಬಂದಿದೆ. ಅದು ಚೆಕ್ಕಲ್ಲಿ. ನಾನು ಯಾರಿಗೆ ಚೆಕ್ ಕೊಟ್ಟಿದ್ದು ಜ್ಞಾಪಕ ಇಲ್ಲ, ಒಂದ್ಸಲಿ ಚೆಕ್ ಮಾಡಿ. ಸರ್, ಈ ನಂಬರ್ ಇರೋ ಚೆಕ್ನ ನಾವು ಡಿಸ್ಟ್ರಿಬ್ಯೂಟೇ ಮಾಡಿಲ್ಲ. ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅಂದ್ರೆ ವಿತ್ಡ್ರಾ ಹೇಗಾಯ್ತು? ಇರು, ಇದೇನು ಮೊದಲನೇ ಸಲ ಅಲ್ಲ ಹೀಗಾಗ್ತಿರೋದು. ನೀನ್ ಯಾರನ್ನಾದ್ರೂ ನಂಬೋದಾದ್ರೆ ತುಂಬಾ ಬ್ಲೈಂಡ್ ಆಗಿ ನಂಬಿಡ್ತೀಯ ವೀರು. ಪ್ರಶಾಂತ್, ಈ ಚೆಕ್ ಬುಕ್ ಸುಬ್ಬು ಹತ್ರ ತಾನೇ ಇರೋದು? ಹೌದು ಮೇಡಮ್, ಸುಬ್ಬು ಹತ್ರನೇ ಎಲ್ಲ ಚೆಕ್ ಬುಕ್ ಇರೋದು. ಅವರೇ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಿರೋದು. ಸುಬ್ಬು ಬಂದಮೇಲೆ ವಿಚಾರಿಸೋದಾಯ್ತು ಬಿಡಕ್ಕ. ಏನೋ ಕನ್ಫ್ಯೂಷನ್ ಆಗಿರ್ಬೇಕು. ವೀರು, ಒಂದು ಸಲ ಆದರೆ ಅದು ಕನ್ಫ್ಯೂಷನ್, 2 ಸಲ 3 ಸಲ ಆದರೆ ಅದು ಇಂಟೆನ್ಷನಲ್. ನಂಬಿಕೆ ಇರಬೇಕು, ಆದರೆ ಕುರುಡು ನಂಬಿಕೆ ಇರಬಾರ್ದು. ಹಾಗಂತ ನಾನು ಸುಬ್ಬು ಮೇಲೆ ಅನುಮಾನ ಪಡ್ತಿಲ್ಲ. ಒಂದ್ಸಲ ವಿಚಾರಿಸಿ ಕ್ಲಾರಿಫೈ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ನಾನೇ ಸುಬ್ಬುಗೆ ಫೋನ್ ಮಾಡಿಸ್ತೀನಿ. ಅಕ್ಕ, ಫೋನ್ ಮಾಡೋದೆಲ್ಲ ಬೇಡ. ಹಾಗೊಂದು ವೇಳೆ ಅವನೇ ಆ ದುಡ್ಡನ್ನು ಉಪಯೋಗಿಸ್ಕೊಂಡಿದ್ರು ತಪ್ಪೇನಿಲ್ವಲ್ಲ? ವೀರು, ಅವನ ದುಡ್ಡನ್ನು ಯೂಸ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಆದರೆ ಯೂಸ್ ಮಾಡಕ್ ಮುಂಚೆ ನಿನಗೊಂದ್ಸಲ ಇನ್ಫಾರ್ಮ್ ಮಾಡ್ಬೇಕಲ್ವಾ? ಇರ್ಲಿ ಬಿಡಕ್ಕ, ಆಮೇಲೆ ಅವನಾಗೆ ಬಂದು ಹೇಳ್ತಾನೆ. ಇಷ್ಟಕ್ಕೋಸ್ಕರ ಅವನಿಗೆ ಫೋನ್ ಮಾಡಿ ವಿಚಾರಿಸೋದೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಹೋದ್ಸಲ ನಾವು ಅವನನ್ನ ಸಿಕ್ಕಾಕ್ಸಕ್ಕೆ ಪ್ರಯತ್ನ ಪಟ್ವಿ, ಆದರೆ ಇವತ್ತು ಅವನಾಗೆ ಸಿಕ್ಕಾಕೊಂಡಿದ್ದಾನೆ. ಅವನ ಹತ್ರ ಇದ್ದ ಚೆಕ್ಕಲ್ಲಿ 10 ಲಕ್ಷ ರೂಪಾಯಿ ಡ್ರಾ ಆಗಿರೋದಂತೂ ನಿಜ. ಅದಕ್ಕೆ ಅವನು ಉತ್ತರ ಕೊಡಲೇಬೇಕು. ನಾವು ಬಲೆ ಬೀಸಕ್ಕೆ ಮುಂಚೆನೆ ಅವನು ಬಲಿಯಾಗೋದಕ್ಕೆ ರೆಡಿಯಾಗಿದ್ದಾನೆ. ಹಾಗಿದ್ರೆ ಈಗ ಸುಬ್ಬುನ ಇಮಿಡಿಯೇಟ್ ಆಗಿ ಮನೆಗೆ ಬರಕ್ಕೆ ಹೇಳ್ತೇನೆ. ಪ್ರಶಾಂತ್, ಪ್ರಶಾಂತ್. ಹಾಂ, ಹೇಳಿ ಮೇಡಮ್. ಸುಬ್ಬಿಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಮನೆಗೆ ಬರಬೇಕಂತೆ ಅಂತ ಹೇಳಿ. ಅವನೇನಾದರೂ ಯಾಕೆ ಏನು ಅಂತ ಕೇಳಿದ್ರೆ, ಮನೇಲೇನೋ ಪ್ರಾಬ್ಲಮ್ ಆಗಿದೆ ಸರ್, ಇಮಿಡಿಯೇಟ್ ಆಗಿ ಬರಕ್ಕೆ ಹೇಳಿದ್ರು ಅಂತ ಹೇಳಿ ಸಾಕು. ಇಲ್ಲ ಮೇಡಮ್, ಮನೆಗೆ ಬರಕ್ಕೆ ಹೇಳಿದ್ರೆ ಸುಬ್ಬು ಯಾವತ್ತು ಯಾಕೆ ಏನು ಅಂತ ಕೇಳೋದೇ ಇಲ್ಲ. ಸರಿ ಆಗಿದ್ರೆ ಫೋನ್ ಮಾಡಿ ಬರಕ್ಕೆ ಹೇಳಿ. ಓಕೆ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತೂ ಈ ಮನೇಲಿರೋ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಅಂತ ಆಯ್ತು. ಏನ್ ಮಾತಾಡ್ತಿದ್ಯಾ? ಇಲ್ಲಿ ಏನ್ ನಡೀತಿದ್ಯೋ ಅದನ್ನೇ ಮಾತಾಡ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ದೆ ನಿಜ ಆಯ್ತು. ತುಳಸಿ ಅಮ್ಮ ಪೂಜೆ ಮಾಡುವಾಗ ಅವ್ರ ಜೊತೆ ಇದ್ದಿದ್ದು ನೀನೇ ತಾನೇ. ಅಲ್ಲಿ ಅವ್ರಿಗಾಗುತ್ತೆ ಅಂದ್ರೆ ಅದಕ್ಕೆ ಕಾರಣನೂ ನೀನೇ ಅನ್ನಿಸ್ತಿದೆ ನನಗೆ. ಏನು? ನಾನ್ ಕಾರಣನ? ತುಳಸಿ ಅಮ್ಮ ಅಂದ್ರೆ ನನಗೆ ಜೀವ. ಸುಮ್ನೆ ಏನೇನೋ ಮಾತಾಡ್ಬೇಡ. ಓ, ಅದಕ್ಕೆ ಜೀವ ತೆಗಿಯೋ ಪ್ಲಾನ್ ಮಾಡಿದ್ಯಾ? ದೀಪಿಕಾ, ಯಾವುದನ್ನೋ ಸಂಬಂಧ ಕಟ್ಟಿ ಮಾತಾಡ್ಬೇಡ. ನನ್ನ ತಾಳ್ಮೆಗೂ ಮಿತಿ ಇದೆ. ನಿನ್ ತಾಳ್ಮೆಗೆ ಮಿತಿ ಇದೆ, ಆದ್ರೆ ನಿನ್ ಕೆಟ್ಟ ಬುದ್ಧಿಗೆ ಮಿತಿ ಇಲ್ಲ ಅಲ್ವಾ? ಈ ಮನೆನೇ ನಾಶ ಮಾಡೋ ಬುದ್ಧಿ ನಿಂದು. ಯಾವ ಗಳಿಗೆಯಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದೀನಿ ಅನ್ನೋದು ನಿನಗೆ ಗೊತ್ತಿಲ್ಲ. ನಿನ್ನಂತವಳು ಅವ್ರ ಜೊತೆ ಪೂಜೆ ಮಾಡಿದ್ದಕ್ಕೆ ಅವ್ರಿಗೆ ಹಾಗಾಗಿರ್ಬೋದಲ್ಲ. ನಿನ್ಗಿಂತ ಅಪಶಕನ ಇನ್ಯಾರಿರಕ್ ಸಾಧ್ಯ ಈ ಮನೆಯಲ್ಲಿ? ದೀಪಿಕಾ, ಪೂರ್ಣಿ, ಏನಾಯ್ತು? ನಾನೇನು ತಪ್ಪು ಮಾಡಿಲ್ಲ. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಿದ್ದಾಳೆ.
ಇದನ್ನೆಲ್ಲ ಕೇಳ್ಕೊಂಡು ಸಹಿಸ್ಕೊಂಡು ನಾನು ಹೇಗೆ ತಾನೇ ಸುಮ್ಮನಿರ್ಲಿ? ದೀಪಿಕಾ, ಅದಕ್ಕೆ ಬಗ್ಗೆ ಏನು ಮಾತಾಡಿದೆ ನೀನು? ನಾನೇನು ಮಾತಾಡಿಲ್ಲ ಅಭಿ. ಅಮ್ಮಂಗೆ ಹಾಗಾಗುವಾಗ ನೀವು ಜೊತೆಲೇ ಇದ್ರಲ್ಲ, ಅವ್ರಿಗೆ ಯಾಕೆ ಹಾಗಾಯ್ತು, ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳಿದೆ ಅಷ್ಟೆ. ಅದಕ್ಕೆ ಇವರೇ ಏನೇನೋ ಅನ್ಕೊಂಡು ನಾನು ಆರೋಪ ಮಾಡಿದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಸುಮ್ಮನೆ ನನ್ನ ಬಗ್ಗೆ ಹೇಳಿದ್ರೆ ನನಗೂ ಬೇಜಾರಾಗುತ್ತಲ್ವಾ? ಪೂರ್ಣಿ, ಏನಿದೆಲ್ಲ? ನೀವಿಬ್ಬರು ಈ ಮನೆಗೆ 2 ಕಣ್ಗಳಿದ್ದ ಹಾಗೆ. ನೀವಿಬ್ಬರು ಜಗಳ ಮಾಡ್ಕೊಳ್ಳೋ ಹಾಗಾಗ್ಬಿಟ್ರ? ಏನೇ ಇದ್ರು ಸಮಾಧಾನವಾಗಿ ಮಾತಾಡ್ಕೋಬೇಕಲ್ವಾ? ಇರಿ, ಅದು ಹಾಗಲ್ಲ. ನಾನೇ ಹೇಳ್ತೀನಿ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ. ಇವ್ರು ಎಲ್ಲ ವಿಷಯದಲ್ಲೂ ನಂದೇ ನಡಿಬೇಕು ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಈ ಮನೆ ಹಿರಿ ಸೊಸೆ, ನನ್ಗಿಂತ ದೊಡ್ಡೋರು ಅಂತ ಅವ್ರು ಹೇಳಿದ್ದಕ್ಕೆಲ್ಲ ಒಪ್ಕೋತೀನಿ. ಆದರೆ ಕೆಲವು ವಿಷಯದಲ್ಲಿ ಗೊತ್ತಿಲ್ಲದೆ ಏನೇನೋ ಮಾಡಿ ಆಮೇಲೆ ನಾನು ಮಾಡಿದ್ದಲ್ಲ ಅಂತ ಬೇರೆಯವ್ರ ಮೇಲೆ ಹೇಳ್ಬಿಡ್ತಾರೆ. ಈಗಲೂ ಹಾಗೆ ಆಯಿತು. ಅಮ್ಮನ ಹತ್ರ ಇದ್ರಲ್ಲ, ಏನಾಯಿತು ಅಂತ ಕೇಳಿದ್ದಕ್ಕೆ ನನ್ನ ಮಾತನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರು. ಏನು ಮಾಡೋದು, ತುಂಬಿದ ಕುಟುಂಬದಲ್ಲಿ ಬೆಳೆದಿದ್ರೆ ಹೀಗಾಗ್ತಿರ್ಲಿಲ್ಲ. ದೀಪಿಕಾ, ಸ್ಟಾಪ್ ಇಟ್. ಅದಕ್ಕೆ ತುಂಬಿದ ಕುಟುಂಬದಲ್ಲಿ ಬೆಳೆದೇ ಇರ್ಬೋದು, ಆದರೆ ತುಂಬಿದ ಕುಟುಂಬನ ಹೇಗೆ ನೋಡ್ಕೋಬೇಕು, ಅಲ್ಲಿ ಹೇಗೆ ನಡ್ಕೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರ ವಿಷಯದಲ್ಲಿ ನೀನು ಹೀಗೆ ಮಾತಾಡೋದು ನನಗಿಷ್ಟ ಇಲ್ಲ. ಮೊದಲು ಸಾರಿ ಕೇಳು. ನಾನು ಸಾರಿ ಕೇಳದ? ಇಟ್ಸ್ ಓಕೆ ಅಭಿ, ಇದನ್ನ ಇಲ್ಲಿಗೆ ನಿಲ್ಸೋಣ. ಯಾರು ಯಾರಿಗೂ ಸಾರಿ ಕೇಳೋದು ಬೇಡ. ಇದು ಯಾವುದು ದೊಡ್ಡದಾಗೋದು ಬೇಡ. ಇಲ್ಲ, ಇವಳು ಅತ್ತಿಗೆಗೆ ಅವಮಾನ ಆಗೋವಾಗ ಮಾತಾಡಿದಾಳೆ, ಅದಕ್ಕೆ ಇವಳು ಸಾರಿ ಕೇಳಲೇಬೇಕು. ಇಲ್ಲಿ ಯಾರು ಯಾರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ಅದು ನನಗೆ ಬೇಕಾಗಿಲ್ಲ. ಆದ್ರೆ ಇವಳು ಅತ್ತಿಗೆ ಬಗ್ಗೆ ಮಾತಾಡಿದ್ದು ತಪ್ಪು. ಸಾರಿ ಕೇಳು ಅಂದೆ. ಸಾರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.